ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ತಮಿಳುನಾಡು ಚುನಾವಣೆ ಹತ್ತಿರ ಬಂದಿದೆ. ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಅಭ್ಯರ್ಥಿಗಳ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿವೆ. ಬಿಜೆಪಿ ಕೂಡ ತನ್ನ ಪಾಲಿಗೆ ಸಿಕ್ಕಿರುವ 27 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಹೆಸರಿಸಿದ್ದು ಆ ಲಿಸ್ಟ್ ಸಾಕಷ್ಟು ಜನರಿಗೆ ಅಚ್ಚರಿಯನ್ನು ಕೂಡ ಉಂಟು ಮಾಡ್ತಾ ಇದೆ. ಯಾಕೆಂದ್ರೆ ಆ ಪಟ್ಟಿಲಿ ತಮಿಳುನಾಡು ಬಿಜೆಪಿಯ ಮಾಜಿ ಅಧ್ಯಕ್ಷ, ಕರ್ನಾಟಕದಲ್ಲಿ ಸಿಂಗಂ ಅಂತಲೇ ಖ್ಯಾತಿಯನ್ನು ಪಡ್ಕೊಂಡಿದ್ದ, ತಮಿಳು ರಾಜಕೀಯಕ್ಕೆ ಅಂತಲೇ IPS ಹುದ್ದೆಗೆ ರಾಜೀನಾಮೆ ಕೊಟ್ಟು ಅಖಾಡಕ್ಕಿಳಿದಿದ್ದ ಕೆ ಅಣ್ಣಾಮಲೈ ಅವರ ಹೆಸರು ಇಲ್ಲದೆ ಇರುವುದು ಸಾಕಷ್ಟು ಜನರನ್ನ ಅಚ್ಚರಿಗೀಡು ಮಾಡ್ತಾ ಇದೆ. ಹಾಗಾದ್ರೆ ಬಿಜೆಪಿ ಅಣ್ಣಾಮಲೈ ಅವರನ್ನ ಬಳಸ್ಕೊಂಡು ಪಕ್ಕಕ್ಕಿಡ್ತಾ ಅಣ್ಣಾಮಲೈ ಪಕ್ಷದ ವಿರುದ್ಧ ಮುನಿಸ್ಕೊಂಡಿರೋದು ಯಾಕೆ? DMK ವಿರುದ್ಧ ಹರಿಹಾಯ್ದಿದ್ದ ಅಣ್ಣಾಮಲೈ ಅನುಪಸ್ಥಿತಿ ಬಿಜೆಪಿಗೆ ಹಿನ್ನಡೆಯನ್ನುಂಟು ಮಾಡುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳು ರಾಜಕೀಯನೇ ಹಾಗೆ. ಅಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಿಬಿಡಬಹುದು. DMK ಕೊಡ್ತಾ ಇರೋ ಸೀಟುಗಳು ಸಾಲ್ತಾ ಇಲ್ಲ ಅಂತ ಕಾಂಗ್ರೆಸ್ ಜೋಸೆಫ್ ವಿಜಯ್ ಅವರ ಪಕ್ಷದ ಜೊತೆ ಮೊನ್ನೆ ವಾಲ್ತಾ ಇತ್ತು. ಆದರೆ ಕಡೆಗೆ ಅಲ್ಲಿ ಸೀಟ್ ಹಂಚಿಕೆ ಮುಗಿಸಿ DMK ಒಟ್ಟು 28 ಕ್ಷೇತ್ರಗಳನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಡ್ತು. ಅಲ್ಲಿಗೆ ಕಾಂಗ್ರೆಸ್ ಖುಷ್. ಅದೇ ರೀತಿ ವಿಜಯಕಾಂತ್ ಅವರ DMDK ಕೂಡ ಜೋಸೆಫ್ ವಿಜಯ್ ಅವರ TVK ಜೊತೆ ಸೇರಿ ಚುನಾವಣೆಯನ್ನು ಎದುರಿಸಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಅದನ್ನು ಕೂಡ DMK ಉಲ್ಟಾ ಮಾಡ್ತು. ಅಲ್ಲಿ DMK ವಿಜಯಕಾಂತ್ ಅವರ ಪಕ್ಷಕ್ಕೆ 10 ಸೀಟುಗಳನ್ನು ಬಿಟ್ಟುಕೊಡೋದ್ರ ಮೂಲಕ ಹೆಚ್ಚು ಓಟುಗಳು ಒಡೆದು ಹೋಗದ ಹಾಗೆ ನೋಡಿಕೊಳ್ತು. ಇನ್ನು ಕೇಂದ್ರದಲ್ಲಿ ಆಡಳಿತಾರೂಢ ಪಕ್ಷ ಅಂತ ಕರೆಸಿಕೊಳ್ಳುವ ಬಿಜೆಪಿ ಕೂಡ ಅಲ್ಲಿ ಹೆಚ್ಚು ಸೀಟುಗಳನ್ನೇನು ಪಡ್ಕೊಂಡಿಲ್ಲ. ಒಟ್ಟು 234 ಸೀಟುಗಳ ಪೈಕಿ 27 ಸೀಟುಗಳನ್ನು ಅವರಿಗೆ ಕೊಡಲಾಗಿದೆ. ಹಾಗೆ ನೋಡಿದರೆ ತಮಿಳುನಾಡಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ DMK ಬಿಟ್ಟುಕೊಟ್ಟಿರೋ ಸೀಟುಗಳಿಗಿಂತ ಬಿಜೆಪಿ AIADMK ಇಂದ ತಗೊಂಡಿರೋ ಸೀಟುಗಳು ಕಡಿಮೆನೆ. ಇನ್ನು ತಮಿಳುನಾಡಲ್ಲಿ ಒಟ್ಟು 38 ಜಿಲ್ಲೆಗಳಿವೆ. ಅಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಜಿಲ್ಲೆಗೊಂದು ಸೀಟು ಕೂಡ ಪಡ್ಕೊಳ್ಳೋದ್ರಲ್ಲಿ ವಿಫಲ ಆಗಿವೆ. ಇದು ರಾಷ್ಟ್ರೀಯ ಪಕ್ಷಗಳಿಗೆ ತಮಿಳುನಾಡಲ್ಲಿರೋ ಶಕ್ತಿಯನ್ನು ತೋರಿಸ್ತಾ ಇದೆ. ಹಾಗೆ ಕಳೆದ 5 ವರ್ಷಗಳಿಂದ ಅಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸೋದಕ್ಕೆ ಅಣ್ಣಾಮಲೈ ಸಿಕ್ಕಾಪಟ್ಟೆ ಶ್ರಮ ವಹಿಸಿದ್ರು. ಈ ಬಾರಿ ಅವರನ್ನ ಬಿಜೆಪಿ ಮಡಚಿ ಮೂಲೆಗೆ ಕೂರಿಸಿದಂತೆ ಕಾಣ್ತಾ ಇದೆ. ಅಲ್ಲಿ ಅಣ್ಣಾಮಲೈ ಅವರೇ ಈ ಚುನಾವಣೆಗಳಿಂದ ಅಂತರ ಕಾಪಾಡಿಕೊಳ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ರೆ, ಇವರು ಮೈತ್ರಿಗೆ ಅಡ್ಡಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನ ಹೈಕಮಾಂಡ್ ಪಕ್ಕಕ್ಕಿಟ್ಟಿದೆ ಅಂತ ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಣ್ಣಾಮಲೈ ವಿಷಯದಲ್ಲಿ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡುವ ಮೊದಲು ಕರ್ನಾಟಕದ ಸಿಂಗಂ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ಕೊಟ್ಟು ಬಿಡ್ತೀನಿ. ಹೆಸರು ಕುಪ್ಪುಸ್ವಾಮಿ ಅಣ್ಣಾಮಲೈ, ಕೆ ಅಣ್ಣಾಮಲೈ. 1984 ಜೂನ್ 4ನೇ ತಾರೀಕು ಕುಪ್ಪುಸ್ವಾಮಿ ಹಾಗೂ ಪರಮೇಶ್ವರಿ ಅವರ ಮಗನಾಗಿ ಜನಿಸ್ತಾರೆ. ಕರೂರು ಜಿಲ್ಲೆಯ ಸೋಕುಂಪಟ್ಟಿ ಮೂಲದವರಾದ ಅಣ್ಣಾಮಲೈ ಕೊಯಮತ್ತೂರಿನ PSG ಕಾಲೇಜ್ ಆಫ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಅನ್ನು ಮುಗಿಸಿ ಲಖನೌದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ MBA ಮುಗಿಸ್ತಾರೆ. ಆನಂತರ 2011ರಲ್ಲಿ UPSC ಪರೀಕ್ಷೆಯನ್ನು ಬರೆದ ಅಣ್ಣಾಮಲೈ ಅಲ್ಲಿ ಪಾಸ್ ಕೂಡ ಆಗಿ ಕರ್ನಾಟಕ ಕೇಡರ್ನ IPS ಅಧಿಕಾರಿ ಆದರು. ಆ ಬಳಿಕ ಕಾರ್ಕಳ SP ಆಗಿ, ಉಡುಪಿ SP ಆಗಿ, ಚಿಕ್ಕಮಗಳೂರು ಜಿಲ್ಲೆ SP ಆಗಿ ಕಾರ್ಯನಿರ್ವಹಿಸಿ 2018ರ ಹೊತ್ತಿಗೆ ಬೆಂಗಳೂರು ದಕ್ಷಿಣ ವಿಭಾಗದ DCP ಆದರು. ಚಿಕ್ಕಮಗಳೂರು ಹಾಗೂ ಬೆಂಗಳೂರು ದಕ್ಷಿಣದಲ್ಲಿ ಅಣ್ಣಾಮಲೈ ಕೆಲಸ ಮಾಡಿದ ರೀತಿಗೆ ಸಿಂಗಂ ಅನ್ನೋ ಹೆಸರನ್ನು ಕೂಡ ಪಡ್ಕೊಂಡಿದ್ದ ಅಣ್ಣಾಮಲೈ 2019ರಲ್ಲಿ IPS ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟರು. ಕೃಷಿ ಸೇರಿದ ಹಾಗೆ ನಾನಾ ವಲಯಗಳಲ್ಲಿ ಸಾಧನೆ ಮಾಡುವ ಆಸಕ್ತಿ ನನಗಿದೆ, ನಾನಲ್ಲಿ ಏನೋ ಮಾಡಬೇಕು ಅನ್ನೋ ಕಾರಣಗಳನ್ನು ಕೊಟ್ಟು ರಿಸೈನ್ ಮಾಡಿದ ಅಣ್ಣಾಮಲೈ ರಾಜಕೀಯದ ಪಾಲಾಗ್ತಾರೆ ಅನ್ನೋದು ರಹಸ್ಯ ಏನಾಗಿರಲಿಲ್ಲ. ಆದರೆ ತೀರಾ ತಮಿಳುನಾಡಲ್ಲಿ ಕಮಲ ಅರಳಿಸುವ ಸಾಹಸಕ್ಕೆ ಇವರು ಕೈ ಹಾಕ್ತಾರೆ ಅಂತ ಸಾಕಷ್ಟು ಜನ ಅಂದ್ಕೊಂಡಿರಲಿಲ್ಲ. ರಾಜೀನಾಮೆ ನಂತರ 1 ವರ್ಷ ಗ್ಯಾಪ್ ತಗೊಂಡು ಅಣ್ಣಾಮಲೈ ಕಮಲಧಾರಿ ಆದ್ರು. ಅವರನ್ನ ಮೊದಲು ತಮಿಳುನಾಡು ಬಿಜೆಪಿ ಘಟಕದ ಉಪಾಧ್ಯಕ್ಷರನ್ನಾಗಿ ಮಾಡಲಾಯಿತು. ಆನಂತರ ಅಧ್ಯಕ್ಷರು ಆದರು. ಹೀಗೆ ಪಕ್ಷದ ಅಧ್ಯಕ್ಷರಾದ ನಂತರ ಅಣ್ಣಾಮಲೈ ರಾಜ್ಯದ ತುಂಬಾ ಮಿಂಚಿನ ಸಂಚಾರ ಮಾಡ್ತಾ ಹೋದ್ರು. ಪಕ್ಷವನ್ನು ಕಟ್ಟೋದಿಕ್ಕೆ ಸಿಕ್ಕಾಪಟ್ಟೆ ಶ್ರಮ ಪಡ್ತಾ ಹೋದ್ರು. ಅವರ ಯಾತ್ರೆಗಳು, ಮಾತುಗಳು, ಅಲ್ಲಿ ಸೇರ್ತಾ ಇದ್ದ ಜನ, ಇದೆಲ್ಲ ಬಿಜೆಪಿಗೆ ತಮಿಳು ನೆಲದಲ್ಲಿ ಬೇಸನ್ನ ಹೆಚ್ಚು ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇರುವಾಗಲೇ ಅಣ್ಣಾಮಲೈ ಸ್ವತಂತ್ರವಾಗಿ ತಮಿಳುನಾಡಲ್ಲಿ ಸ್ಪರ್ಧೆ ಮಾಡುವ ಮತ್ತು ಅಲ್ಲಿನ ಪ್ರಾದೇಶಿಕ ಪಕ್ಷಗಳ ಮೈತ್ರಿಯನ್ನ ಕಡ್ಕೊಳ್ಳೋ ಮಾತುಗಳನ್ನು ಶುರು ಮಾಡಿದ್ರು. ಅವರ ಐಡಿಯಾ ಸರಿಯಾಗೇ ಇತ್ತು. ಬಿಜೆಪಿ ಸ್ವಂತ ಬಲದ ಮೇಲೆ ಪಕ್ಷ ಕಟ್ಟದೇ ಇದ್ರೆ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಮುಂತಾದ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಹೆಗಲ ಮೇಲೆ ಸವಾರಿ ಮಾಡ್ತಲೇ ಇರಬೇಕಾಗತ್ತೆ. ಎಷ್ಟು ದಿನ ಹೀಗೆ ಇರೋದು? ಪ್ರಯತ್ನ ಪಟ್ಟರೆ ಯಾಕೆ ಪಕ್ಷವನ್ನು ಕಟ್ಟೋದಿಕ್ಕೆ ಆಗೋದಿಲ್ಲ? ಅದರಲ್ಲೂ ಅವತ್ತಿಗೆ AIADMK ತನ್ನ ಶಕ್ತಿಯನ್ನ ಕಳ್ಕೊಂಡು ಹಾಕಿ ಕಾಣ್ತಾ ಇತ್ತು. DMK ವಿರುದ್ಧ ಆಂಟಿ ಇನ್ಕಂಬೆನ್ಸಿ ಇರುತ್ತೆ. ಸೊ ಹಿಂದೂ ಮತ್ತು ರಾಷ್ಟ್ರೀಯವಾದವನ್ನ ಇಟ್ಟುಕೊಂಡು ಹೋದ್ರೆ ಯುವಕರನ್ನ ಸೆಳೆದು ಬಿಡಬಹುದು ಅಂತ ಅಣ್ಣಾಮಲೈ ಅಂದ್ಕೊಂಡ್ರು.
ಅವರ ಪ್ರಯತ್ನ ಒಂದಷ್ಟು ಸಫಲ ಕೂಡ ಆಯಿತು. ಅಲ್ಲಿ ಬಿಜೆಪಿಯ ಶಕ್ತಿಯೂ ಹೆಚ್ಚಾಯಿತು. ಅಣ್ಣಾಮಲೈ ಆಡಳಿತಾರೂಢ ಡಿಎಂಕೆಯನ್ನು ಸಖತ್ತಾಗಿ ತಡೆದುಕೊಂಡ್ರು. ಸ್ಟಾಲಿನ್ ಸರ್ಕಾರದಲ್ಲಿ ಭಾರಿ ಅಕ್ರಮಗಳು ನಡೆದಿವೆ ಅಂತ ಆರೋಪಗಳನ್ನು ಮಾಡಿದರು. ಉದಯನಿಧಿ ಸ್ಟಾಲಿನ್ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿದರು. ಅಲ್ಲಿನ ಮತ್ತೊಬ್ಬ ಮಂತ್ರಿ ಸೆಂಥಿಲ್ ಬಾಲಾಜಿ ಅವರ ಅಕ್ರಮಗಳ ಬಗ್ಗೆ ಮಾತನಾಡ್ತಾ ಹೋದರು. ಸ್ಟಾಲಿನ್ ಸರ್ಕಾರ ಜನರ ಹಕ್ಕುಗಳನ್ನು ಕಿತ್ಕೊಳ್ತಾ ಇದೆ ಅನ್ನೋ ಆರೋಪಗಳನ್ನು ಮಾಡಿ 2023ರಲ್ಲಿ ಅಣ್ಣಾಮಲೈ ಡಿಎಂಕೆ ಫೈಲ್ಸ್ ಅನ್ನೋ ಸಾಲು ಸಾಲು ಭ್ರಷ್ಟಾಚಾರದ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಹೋದರು. ಹಾಗೆ ಮೋದಿ ಸರ್ಕಾರದ ಕೆಲಸಗಳನ್ನು ಪ್ರಮೋಟ್ ಮಾಡೋದಕ್ಕೆ ಹೆಣ್ಣು ಮಣ್ಣು ಹೆಣ್ಣು ಮಕ್ಕಳ ಪಾದಯಾತ್ರೆಯನ್ನು ಕೂಡ ಪ್ರಾರಂಭ ಮಾಡಿದರು. ಸತತ 6 ತಿಂಗಳ ಕಾಲ ನಡೆದ ಪಾದಯಾತ್ರೆ ಬಿಜೆಪಿಗೆ ಅಭೂತಪೂರ್ವ ಬೆಂಬಲವನ್ನು ತಂದುಕೊಟ್ಟಿದ್ದಷ್ಟೇ ಅಲ್ಲ, ಅಣ್ಣಾಮಲೈ ಅನ್ನೋ ನಾಯಕ ತಮಿಳುನಾಡಲ್ಲಿ ಪರ್ಯಾಯ ನಾಯಕನಾಗಿ ಬೆಳೆಯಬಹುದು ಅನ್ನೋ ನಿರೀಕ್ಷೆಯನ್ನು ಕೂಡ ಹುಟ್ಟುಹಾಕ್ತು. ಅದೇ ಸಮಯದಲ್ಲಿ ಲೋಕಸಭಾ ಚುನಾವಣೆಗಳು ಬಂದವು. ಅಣ್ಣಾಮಲೈ ಎಲ್ಲೂ ರಾಜಿ ಬೇಡ ಅಂತ ಹೇಳಿದರು. ಅಲ್ಲಿ ಅಣ್ಣಾಡಿಎಂಕೆ ಜೊತೆಗಿದ್ದ ಸಂಬಂಧವನ್ನು ಕಡ್ಕೊಂಡು ಏಕಾಂಗಿಯಾಗಿ ಬಿಜೆಪಿ ತಮಿಳುನಾಡಲ್ಲಿ ಸ್ಪರ್ಧೆಗೆ ಇಳಿತು. ಒಂದಷ್ಟು ಸಣ್ಣ ಪಕ್ಷಗಳ ಜೊತೆಗೂಡಿ ಸ್ಪರ್ಧೆ ಮಾಡಿದ ಬಿಜೆಪಿ ಒಂದೇ ಒಂದು ಸೀಟನ್ನು ಕೂಡ ಗೆಲ್ಲೋದಿಕ್ಕಲ್ಲಿ ಸಾಧ್ಯ ಆಗಲಿಲ್ಲ. ಆದರೆ ಬಿಜೆಪಿಯ ಮತಗಳಿಕೆಯ ಪ್ರಮಾಣ ಹೆಚ್ಚಾಯಿತು. ಇನ್ನು ಎಐಎಡಿಎಂಕೆ ಹಾಗೂ ಬಿಜೆಪಿ ನಡುವೆ ಮತ ವಿಭಜನೆ ಆಯ್ತಲ್ಲ, ಹೀಗಾಗಿ ಡಿಎಂಕೆ ಹಾಗೂ ಅದರ ಮಿತ್ರ ಪಕ್ಷಗಳು ಆ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನ ಎಲ್ಲ ಸೀಟುಗಳನ್ನು ಬಾಚಿಕೊಂಡವು. ಅಣ್ಣಾಮಲೈ ಕೂಡ ಕೊಯಮತ್ತೂರು ಕ್ಷೇತ್ರದಲ್ಲಿ ಸೋಲನುಭವಿಸಬೇಕಾಯಿತು. ಹೀಗಾಗಿ ಅಣ್ಣಾಮಲೈಯವರ ಅಗ್ರೆಸಿವ್ ನೀತಿಗಳು ತಮಿಳುನಾಡಲ್ಲಿ ವರ್ಕೌಟ್ ಆಗುವುದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಿಜೆಪಿ ಈಗ ಬಂದಂತೆ ಕಾಣ್ತಾ ಇದೆ. ಗೆಳೆಯರೆ, ತಮಿಳುನಾಡಲ್ಲಿ ಸ್ವತಂತ್ರವಾಗಿ ಬಿಜೆಪಿ ಯಾವಾಗ ಅಧಿಕಾರಕ್ಕೆ ಬರುತ್ತೋ ಗೊತ್ತಿಲ್ಲ. ಆದರೆ ಇದ್ದಷ್ಟು ದಿನ ಅಧಿಕಾರದ ಜೊತೆಗೆ ಇರಬೇಕು ಅಂತ ಅಲ್ಲಿನ ಬಿಜೆಪಿಯ ಕೆಲ ನಾಯಕರು ಅಂದ್ಕೋತಾರೆ. ಈ ಹಿಂದೆ ಅಣ್ಣಾಮಲೈ ಅಲ್ಲಿ ಹೋದ ಹೊಸ್ತರಲ್ಲಿ ಬಿಜೆಪಿಯ ಥಿಂಕ್ ಟ್ಯಾಂಕ್ ಒಬ್ರು ಈ ಮಾಜಿ IPS ಅಧಿಕಾರಿಯ ಬಗ್ಗೆ ಸ್ವಲ್ಪ ಸಿಂಪತಿಯನ್ನು ಕೂಡ ವ್ಯಕ್ತಪಡಿಸಿದ್ರು. ಆತ ಕರ್ನಾಟಕದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರೆ ಸುಲಭವಾಗಿ MP ಆಗಿ ಹೋಗ್ತಾ ಇದ್ರು. ಆದರೆ ತಮಿಳುನಾಡಲ್ಲಿ ಬಿಜೆಪಿ ಕಟ್ಟೋದಿಕ್ಕೆ ಹೋಗಿ ಬೂದಿ ಮೇಲೆ ಪನ್ನೀರು ಸುರಿತಾ ಇದ್ದಾರೆ. ಅಲ್ಲದು ವರ್ಕೌಟ್ ಆಗೋದಿಲ್ಲ. ತಮಿಳು ರಾಜಕೀಯದ ಲೆಕ್ಕಾಚಾರಗಳೇ ಬೇರೆ ಇವೆ. ಅಲ್ಲಿ ಅದೇ ಥರದ ಪಾಲಿಟಿಕ್ಸ್ ಬೇಕು ಅಂತ ಅವರು ಹೇಳಿದರು. ಅಷ್ಟೇ ಅಲ್ಲ, ಅಲ್ಲಿ ಕೂಡ ಅಣ್ಣಾಮಲೈ ಬೇರೆ ದ್ರಾವಿಡ ಪಕ್ಷವನ್ನು ಕಟ್ಟಿ ಇಷ್ಟೇ ಓಡಾಡಿಬಿಟ್ಟಿದ್ರೆ ಅವ್ರ ಪಕ್ಷಕ್ಕೊಂದು 10 ಅಸೆಂಬ್ಲಿ ಸೀಟುಗಳನ್ನು ಗೆಲ್ಲೋದು ಕಷ್ಟ ಕೂಡ ಆಗ್ತಿರ್ಲಿಲ್ಲ ಅಂತ ಆ ಹಿರಿಯರು ಹೇಳಿದ್ದು ನನಗಿನ್ನೂ ನೆನಪಿದೆ. ಈಗ ಅಲ್ಲಿ ಅದೇ ಆಗ್ತಾ ಇದೆ. ಅಣ್ಣಾಮಲೈ ಅವರ ಸ್ವಂತ ಬಲ, ಪಕ್ಷ ಕಟ್ಟೋದು, ಅದರ ಬಗ್ಗೆ ಬಿಜೆಪಿಯ ಕೇಂದ್ರ ನಾಯಕರು ಸದ್ಯಕ್ಕೆ ಆಸಕ್ತಿಯನ್ನು ಕಳ್ಕೊಂಡಂತೆ ಕಾಣ್ತಾ ಇದೆ. ಹೀಗಾಗಿ ಬಿಜೆಪಿ ಮತ್ತು ಎಐಎಡಿಎಂಕೆ ನಡುವೆ ಮತ್ತೆ ದೋಸ್ತಿಯಾಗಿದೆ. ಈ ಹಿಂದೆ ದೋಸ್ತಿಯನ್ನ ವಿರೋಧ ಮಾಡಿದ್ದ ಅಣ್ಣಾಮಲೈ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಸ್ಥಾನಕ್ಕೆ ನೇಮಿಸಲಾಯಿತು. ತಮಿಳುನಾಡಿನ ಬಿಜೆಪಿಗೆ ನಯನಾರ್ ನಾಗೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಇಷ್ಟಾದ ಮೇಲೆ ಅಣ್ಣಾಮಲೈ ಕೂಡ ಪರ್ಸನಲ್ ಕಾರಣಗಳನ್ನು ಕೊಟ್ಟು ಪಕ್ಷದ ಪ್ರಮುಖ ಕೆಲಸಗಳಿಂದ ಅಂತರವನ್ನು ಕಾಪಾಡಿಕೊಳ್ತಾ ಹೋದರು. ಹೀಗಿರುವಾಗಲೇ 2026 ಎಲೆಕ್ಷನ್ ಬಂದಿದೆ. ಈಗ ಮತ್ತೆ ಅಣ್ಣಾಮಲೈ ಸುದ್ದಿಯಲ್ಲಿದ್ದಾರೆ. ಗೆಳೆಯರೆ, ಅಣ್ಣಾಮಲೈ ಅವರ ದೂರದೃಷ್ಟಿ ಚೆನ್ನಾಗಿದೆ. ಅವ್ರಿಗಿನ್ನೂ ಸಿಕ್ಕಾಪಟ್ಟೆ ಟೈಮ್ ಕೂಡ ಇದೆ. ವಯಸ್ಸು ಕೂಡ ತುಂಬ ಹೆಚ್ಚೇನಾಗಿಲ್ಲ. ಅಣ್ಣಾಮಲೈ ಈಗ ಒಂದು 42 ವರ್ಷ ವಯಸ್ಸಿರಬೇಕು. ಅಲ್ಲಿ ನಿರಂತರವಾಗಿ ರಾಜಕೀಯ ಮಾಡೋದಕ್ಕೆ, ಅಧಿಕಾರದ ಗದ್ದುಗೆಯನ್ನು ಏರೋದಕ್ಕೆ ಅವ್ರಿಗಿನ್ನೂ 30 ವರ್ಷ ಟೈಮ್ ಇದ್ದೇ ಇದೆ. ಹೀಗಾಗಿ ಪಕ್ಷವನ್ನು ಕಟ್ಟಬೇಕು, ಬಲಗೊಳಿಸಬೇಕು, ಪೂರ್ಣ ಬಹುಮತ ಪಡ್ಕೊಂಡು ಅಧಿಕಾರವನ್ನು ಕೈಗೆ ತಗೋಬೇಕು ಅನ್ನೋ ಅಣ್ಣಾಮಲೈ ಅವರ ಆಶಯಗಳು ಚೆನ್ನಾಗೇ ಇವೆ. ಆದರೆ ಸದ್ಯಕ್ಕೆ ಅಲ್ಲಿನ ಹಳೆ ಬಿಜೆಪಿ ತಲೆಗಳಿವೆ ನೋಡಿ, ಅವರ ಚಿಂತನೆಗಳೇ ಬೇರೆ. ಎಐಎಡಿಎಂಕೆ ಜೊತೆ ಸೇರಿದ್ರು ಸರಿ, ಅಥವಾ ಬೇರೆ ಯಾರ ಜೊತೆ ಮೈತ್ರಿ ಮಾಡ್ಕೊಂಡ್ರು ಸರಿ, ಒಂದ್ ಸ್ವಲ್ಪ ಅಧಿಕಾರಕ್ಕೆ ಹತ್ತಿರ ಇರಬೇಕು ಅಂತ ತಮಿಳುನಾಡು ಬಿಜೆಪಿಯ ವೃದ್ಧ ಚೇತನಗಳು ಆಸೆ ಪಡುತ್ತವೆ. ಇನ್ನು ಕೇಂದ್ರದ ನಾಯಕರು ಕೂಡ ಈ ಬಾರಿ ಡಿಎಂಕೆನ ಮಣಿಸಬೇಕು, ಅದಕ್ಕಾಗಿ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡ್ರೆ ತಪ್ಪೇನಿಲ್ಲ ಅಂತ ಭಾವಿಸ್ತಾರೆ. ಅಲ್ಲಿ ಸಮ್ಮಿಶ್ರ ಸರ್ಕಾರ ಬಂದ್ರೆ ಕೇಂದ್ರದ ನಾಯಕರು ಇನ್ನೂ ಖುಷಿ ಪಡ್ತಾರೆ. ಎಐಎಡಿಎಂಕೆ ಅಲ್ಲಿ ತುಂಬಾ ಶಕ್ತಿಶಾಲಿ ನಾಯಕರನ್ನು ಹೊಂದಿಲ್ಲ. ಹೀಗಾಗಿ ಅಣ್ಣಾಡಿಎಂಕೆ ಹೆಸರಲ್ಲಿ ಬಿಜೆಪಿ ತನ್ನ ಸರ್ಕಾರವನ್ನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟಾದ್ರೆ ಮುಂದೆ ಇನ್ನೂ ಸ್ವಲ್ಪ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ. ಅವರಿಗೆ ತಮಿಳುನಾಡು ವಿಧಾನಸಭೆಗಿಂತ ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿಗೆ ಹೆಚ್ಚು ಸೀಟುಗಳನ್ನು ಗೆಲ್ಲುವ ಹಾಗೆ ಮಾಡ್ಕೋಬೇಕು. ಹೀಗಾಗಿ ಬಿಜೆಪಿ ಈ ಚುನಾವಣೆಯಲ್ಲಿ ಎಐಎಡಿಎಂಕೆ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ. ಅಲ್ಲಿ ಬಿಜೆಪಿಗೆ 27 ಸೀಟುಗಳು ಸಿಕ್ಕಿವೆ. ಇನ್ನು ಈ ಸೀಟ್ ಹಂಚಿಕೆಯಲ್ಲಿ ಕೂಡ ಬಿಜೆಪಿಯ ನಾಯಕರು ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋದು ಅಣ್ಣಾಮಲೈ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಈ ಹಿಂದೆ ನಯನಾರ್ ನಾಗೇಂದ್ರ ಸ್ಪರ್ಧಿಸಿ ಗೆದ್ದಿದ್ದ ತಿರುನಲ್ವೇಲಿ ಕ್ಷೇತ್ರವನ್ನ ಎಐಎಡಿಎಂಕೆಗೆ ಬಿಟ್ಟುಕೊಟ್ಟಿರೋದು ಅಣ್ಣಾಮಲೈಗೆ ಇಷ್ಟ ಆಗಲಿಲ್ಲ. ಹಾಗೆ 2021ರಲ್ಲಿ ಕೊಯಮತ್ತೂರು ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ದ ವನತಿ ಶ್ರೀನಿವಾಸನ್ ಅವರನ್ನ ಆ ಕ್ಷೇತ್ರ ಬಿಟ್ಟು ಕೊಯಮತ್ತೂರು ಉತ್ತರಕ್ಕೆ ಕಳುಹಿಸಿರೋದು ಕೂಡ ಅಣ್ಣಾಮಲೈಗೆ ಇಷ್ಟ ಆಗಲಿಲ್ಲ. ಇದರಿಂದ ಅಣ್ಣಾಮಲೈ ಈ ಮೈತ್ರಿಯನ್ನು ವಿರೋಧಿಸುತ್ತಲೇ ಬಂದರು. ಅಷ್ಟೇ ಅಲ್ಲದೆ ಇದು ಹೀಗೆ ಆಗಬಹುದು ಅನ್ನೋದು ಅವರಿಗೆ ಮೊದಲೇ ಗೊತ್ತಿತ್ತು ಅನ್ಸುತ್ತೆ. ಹೀಗಾಗಿ
ನಾನು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ, ಕಾರ್ಯಕರ್ತರ ಜೊತೆಯಲ್ಲಿ ಇದ್ದು ಬಿಡ್ತೀನಿ ಅಂತ ಹೇಳೋದರ ಮೂಲಕ ಎಲೆಕ್ಷನ್ನಿಂದ ಅಂತರ ಕಾಪಾಡಿಕೊಳ್ಳೋ ನಿರ್ಧಾರವನ್ನು ಮೊದಲೇ ಅಣ್ಣಾಮಲೈ ಪ್ರಕಟಿಸಿಬಿಟ್ರು. ತಮ್ಮ ತಂದೆಯ ಅನಾರೋಗ್ಯದ ಕಾರಣವನ್ನು ಕೊಟ್ಟು ತಮಗೆ ಕೊಟ್ಟಿದ್ದ 6 ಕ್ಷೇತ್ರಗಳ ಜವಾಬ್ದಾರಿಯಿಂದ ಕೂಡ ಮಾರ್ಚ್ 3, 2026ರಂದು ಅಣ್ಣಾಮಲೈ ಹಿಂದೆ ಸರಿದ್ರು. ಕರಾಯ್ಕುಡಿ, ಸಿಂಗನಲ್ಲೂರು, ಶ್ರೀವೈಕುಂಠಂ, ವಿರುಗಂಬಕ್ಕಂ, ಮದುರೈ ದಕ್ಷಿಣ ಮತ್ತು ಪದ್ಮನಾಭಪುರಂ ಕ್ಷೇತ್ರಗಳ ಉಸ್ತುವಾರಿಯನ್ನು ಅಣ್ಣಾಮಲೈ ಅವರಿಗೆ ಕೊಡಲಾಗಿತ್ತು. ಈಗ ಅದನ್ನೂ ಅವರು ನಿರಾಕರಿಸಿದ್ದಾರೆ. ಇದಾದ ಮೇಲೆ ಫೆಬ್ರವರಿ 9ನೇ ತಾರೀಕು ಅಣ್ಣಾಮಲೈ ಅವರನ್ನು ರಾಷ್ಟ್ರೀಯ ಬಿಜೆಪಿ ಕಾರ್ಯದರ್ಶಿ ಹುದ್ದೆಯಿಂದ ಕೂಡ ಬಿಡುಗಡೆಗೊಳಿಸಲಾಗಿದೆ. ಇನ್ನು ಈಗ ತಮಿಳುನಾಡಲ್ಲಿ ಹಿರಿಯ ಬಿಜೆಪಿ ನಾಯಕರುಗಳಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ತಮಿಳಸೈ ಸೌಂದರರಾಜನ್ ಮೈಲಾಪುರ್ನಿಂದ ಸ್ಪರ್ಧೆಗೆ ಇಳಿದಿದ್ದಾರೆ. ಅವನಾಶಿ ಕ್ಷೇತ್ರದಿಂದ ಎಲ್ ಮುರುಗನ್, ಸತ್ತೂರ್ನಿಂದ ನೈನಾರ್ ನಾಗೇಂದ್ರನ್ ಅವರನ್ನ ಕಣಕ್ಕಿಳಿಸಲಾಗಿದೆ. ಇದರ ಜೊತೆ ಇನ್ನು 24 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆದರೆ ಕೊಯಮತ್ತೂರಿನ ಸಿಂಗನಲ್ಲೂರು ಅಥವಾ ಕೊಂಡಂಪಾಳ್ಯಂ ಕ್ಷೇತ್ರವನ್ನ ಬಿಜೆಪಿ ತಗೊಳುತ್ತೆ. ಅಲ್ಲಿಂದ ಅಣ್ಣಾಮಲೈ ಕಣಕ್ಕಿಳಿಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಆ ಕ್ಷೇತ್ರಗಳು ಬಿಜೆಪಿಗೆ ಸಿಕ್ಕಿಲ್ಲ. ಇದು ಮುಂಚಿತವಾಗಿ ಗೊತ್ತಿದ್ರಿಂದಲೇ ಅಣ್ಣಾಮಲೈ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ನಾನು ಅಂತ ಹೇಳಿದ್ರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗೆ 2021ರಲ್ಲಿ ಅಣ್ಣಾಮಲೈ ಸ್ಪರ್ಧೆ ಮಾಡಿದ್ದ ಅರವಕುರುಚ್ಚಿ ಕ್ಷೇತ್ರವನ್ನು ಕೂಡ ಈ ಬಾರಿ ಬಿಜೆಪಿ ಪಡ್ಕೊಂಡಿಲ್ಲ. ಇದೆಲ್ಲವೂ ಅಣ್ಣಾಮಲೈ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹೀಗಾಗಿ ಈ ಚುನಾವಣೆಯಿಂದ ದೂರವೇ ಉಳಿದು ಚುನಾವಣೆಯ ನಂತರ ನಡೆಯುವ ಬೆಳವಣಿಗೆಗಳನ್ನು ಗಮನಿಸಿ ಮುಂದಿನ ರಾಜಕೀಯ ಹೆಜ್ಜೆಗಳನ್ನಿಡುವ ಯೋಚನೆ ಅಣ್ಣಾಮಲೈ ಅವರದ್ದಾಗಿರಬಹುದು. ಇನ್ನು ಅಣ್ಣಾಮಲೈ ಮತ್ತು ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಪಳನಿಸ್ವಾಮಿ ಇಬ್ಬರು ಕೂಡ ಕೊಂಗನಾಡು ಭಾಗದವರು. ಕೊಂಗನಾಡು ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕೊಯಮತ್ತೂರ್, ಧರ್ಮಪುರಿ, ಈರೋಡ್, ಕರೂರ್, ಕೃಷ್ಣಗಿರಿ, ನೀಲಗಿರಿ, ತಿರುಪೂರ್, ಸೇಲಂ ಹಾಗೂ ದಿಂಡಿಗಲ್, ತಿರುಚುರಾಪಳ್ಳಿ ಹೀಗೆ ಒಂದಷ್ಟು ಪ್ರದೇಶಗಳು ಸೇರುತ್ತವೆ. ವಿಶೇಷ ಅಂದರೆ ನಮ್ಮ ಚಾಮರಾಜನಗರವನ್ನು ಕೂಡ ಕೊಂಗ ಪ್ರದೇಶ ಅಂತಲೇ ಈ ಹಿಂದೆ ಗುರುತಿಸಲಾಗ್ತಾ ಇತ್ತು. ಗೆಳೆಯರೆ, ಕೊಂಗನಾಡು ಅಂದರೆ ಬೇರೆ ಇನ್ನೇನು ಅಲ್ಲ, ಅದು ಗಂಗರು ಆಳಿದ ನಾಡು. ಗಂಗನಾಡು ಅನ್ನೋದು ಕಾಲಕ್ರಮೇಣ ಅಲ್ಲಿ ಕೊಂಗನಾಡು ಆಗಿದೆ ಅಷ್ಟೇ. ಚಾಮರಾಜನಗರ ಈಗ ಕರ್ನಾಟಕಕ್ಕೆ ಸೇರಿರೋದ್ರಿಂದ ಇದು ಕೊಂಗನಾಡು ಪ್ರದೇಶದ ಹಣೆಪಟ್ಟಿಯನ್ನು ಕಳಚಿಕೊಂಡಿದೆ. ಇನ್ನು ಈ ಕೊಂಗನಾಡು 60,895 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಹಾಗೆ ತಮಿಳುನಾಡಿನ ಇಂಡಸ್ಟ್ರಿಯಲ್ ಹಬ್ ಅಂತ ಕೂಡ ಇದು ಕರೆಸ್ಕೊಳ್ಳುತ್ತೆ. ಇಂಥ ಕೊಂಗನಾಡು ಭಾಗದಲ್ಲಿ 60 ವಿಧಾನಸಭಾ ಕ್ಷೇತ್ರಗಳಿವೆ. ಅದರಲ್ಲಿ ಬಿಜೆಪಿಗೆ ಸಿಕ್ಕಿರೋದು ಬೆರಳೆಣಿಕೆಯಷ್ಟು ಮಾತ್ರ. ಇನ್ನು ಅಣ್ಣಾಮಲೈ ಕರೂರಿನವರು, ಎಡಪ್ಪಾಡಿ ಪಳನಿಸ್ವಾಮಿ ಸೇಲಂನವರು ಇಬ್ಬರು ಒಂದೇ ಭಾಗದ ನಾಯಕರಾಗಿರೋದ್ರಿಂದ ಅಲ್ಲಿ ನಾಯಕತ್ವದ ಕಿತ್ತಾಟಗಳು ಬರುತ್ತವೆ. ಎಡಪ್ಪಾಡಿಗೆ ಅಣ್ಣಾಮಲೈ ಮುಂದೆ ತಮ್ಮ ಪ್ರತಿಸ್ಪರ್ಧಿ ಆಗಬಹುದು ಅನ್ನೋ ಭಯ ಕೂಡ ಇದೆ. ಹೀಗಾಗಿ ಅಣ್ಣಾಮಲೈ ಅವರನ್ನು ದೂರ ಇಡುವಂತೆ ಪಳನಿಸ್ವಾಮಿನೇ ಬಿಜೆಪಿ ಮೇಲೆ ಒತ್ತಡವನ್ನು ಹೇರಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಅದಕ್ಕೆ ಬಿಜೆಪಿ ಕೂಡ ಅಸ್ತು ಅಂದಿದೆ. ಹಾಗಂತ ಅಣ್ಣಾಮಲೈ ಅವರನ್ನ ರಾಷ್ಟ್ರೀಯ ಕಾರ್ಯದರ್ಶಿಯ ಸ್ಥಾನದಿಂದ ಹೊರಗಿಡಬೇಕಾದ ಅಗತ್ಯ ಏನಿರಲಿಲ್ಲ. ತಮಿಳುನಾಡು ಚುನಾವಣೆಯಲ್ಲಿ ಅಣ್ಣಾಮಲೈ ಭಾಗವಹಿಸೋದು ಬೇಡ ಅಂತ ಅನಿಸಿದ್ರೆ ಅವರನ್ನು ಪಕ್ಕದ ಕೇರಳಗೆ ಕಳುಹಿಸಬಹುದಿತ್ತು, ಅಥವಾ ಪುದುಚೇರಿ ಚುನಾವಣೆಗಳಿಗೆ ಅಣ್ಣಾಮಲೈ ಅವರನ್ನು ಕಳುಹಿಸುವ ಅವಕಾಶಗಳು ಕೂಡ ಇದ್ವು. ಆದರೂ ಬಿಜೆಪಿಯ ಕೇಂದ್ರ ನಾಯಕತ್ವ ಅದ್ಯಾಕೆ ಈ ನಿರ್ಧಾರವನ್ನು ತಗೊಂಡಿದೆ ಅನ್ನೋದು ಸದ್ಯಕ್ಕೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಬಿಜೆಪಿ ಹಾಗೂ ಅಣ್ಣಾಮಲೈ ನಡುವೆ ಒಂದು ಗ್ಯಾಪ್ ಥರದ್ದೇನಾದರೂ ನಿರ್ಮಾಣ ಆಗ್ತಾ ಇದೆಯಾ? ಅಣ್ಣಾಮಲೈ ಅವರನ್ನ ಬಿಜೆಪಿ ಬಳಸಿ ಪಕ್ಕಕ್ಕಿಡ್ತಾ ಇದೆಯಾ? ತಮಿಳುನಾಡು ಬಿಜೆಪಿಯಲ್ಲಿನ ಸೀನಿಯರ್ ತಲೆಗಳು ಅಣ್ಣಾಮಲೈ ಅವರ ವಿರುದ್ಧ ಅಲ್ಲಿ ಪಿತೂರಿಯನ್ನೇನಾದರೂ ಮಾಡಿದ್ವಾ? ಪಾಪ ಅಣ್ಣಾಮಲೈ ಇದೇನು ಮಾಡಿಕೊಂಡ್ರು? ಇಂಥ ಸಾಕಷ್ಟು ಪ್ರಶ್ನೆಗಳು ಅಲ್ಲಿ ಉದ್ಭವ ಆಗ್ತಾ ಇವೆ. ಇದೆಲ್ಲದಕ್ಕೂ ಕಾಲಾನೇ ಉತ್ತರಿಸಬೇಕು. ಇನ್ನು ಸದ್ಯಕ್ಕೆ ಅಣ್ಣಾಮಲೈ ಒಂದು ಟ್ವೀಟ್ ಮಾಡಿದ್ದಾರೆ. ಡಿಎಂಕೆಯ ಆಡಳಿತದಿಂದ ಬೇಸತ್ತಿರುವ ಜನ ಬಿಜೆಪಿಯ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಅಂತ ಹೇಳೋದರ ಮೂಲಕ ತಾವಿನ್ನೂ ಪಕ್ಷದಲ್ಲೇ ಉಳ್ಕೊಂಡಿದೀವಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಎಲ್ಲಿವರೆಗೆ ಹೋಗುತ್ತೆ ಅನ್ನೋದಕ್ಕೆ ಮುಂದಿನ ದಿನಗಳು ಉತ್ತರವನ್ನು ಹೇಳುತ್ತವೆ. ರಾಜಕಾರಣದಲ್ಲಿ ಸಹನೆ, ತಾಳ್ಮೆ ಇವೆಲ್ಲ ತುಂಬಾನೇ ಬೇಕಾಗತ್ವೆ. ಅಣ್ಣಾಮಲೈ ಅದನ್ನ ಪ್ರದರ್ಶಿಸಲೂ ಇದ್ದಾರೆ. ತುಂಬಾ ಬುದ್ಧಿವಂತ ಮತ್ತು ವಿದ್ಯಾವಂತ ನಾಯಕ, ಸಮರ್ಥ ಕೂಡ. ಅವರ ರಾಜಕೀಯ ಭವಿಷ್ಯ ಇಲ್ಲಿಗೆ ನಿಂತು ಹೋಗದೇ ಇರಲಿ. ಇದು ಗೆಳೆಯರೆ ತಮಿಳುನಾಡು ಚುನಾವಣೆ ಮತ್ತು ಅಣ್ಣಾಮಲೈ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.